ಜಗತ್ತಿನ ಸರ್ವಶ್ರೇಷ್ಠ ಅಸ್ತ್ರ ತಾಳ್ಮೆ. ತಾಳ್ಮೆ ಒಂದಿದ್ರೆ ಈ ಜಗತ್ತಲ್ಲಿ ಏನನ್ನಾದರೂ ಕೂಡ ಗೆಲ್ಲಬಹುದು, ಸಾಧನೆ ಮಾಡಬಹುದು ಅನ್ನೋದಕ್ಕೆ ಪ್ರತಾಪ್ ಅವರು ಕಾರಣ ಆದರು. ಹೆಂಗಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆ ಮತ್ತು ಆಮೇಲೆ ಮೌನ ಎರಡು ಕೂಡ ಅವರಲ್ಲಿದೆ. ತಾಳ್ಮೆ ಮತ್ತು ಮೌನ ಇವೆರಡು ಕೂಡ ಅತ್ಯಂತ ಶಕ್ತಿಶಾಲಿ ಅಂತಲೇ ಹೇಳ್ಬೋದು. ಯಾರಲ್ಲಿ ಇವೆರಡು ಇರ್ತಾವೋ ಅವರು ಶಕ್ತಿಶಾಲಿಗಳಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹಂಗಂತ ಹೇಳಿಬಿಟ್ಟು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ಇದ್ರ ಬಗ್ಗೆ. ಬುದ್ಧ ಅವರು, ಸ್ವಾಮಿ ವಿವೇಕಾನಂದ ಅವರು, ಇನ್ನೂ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಯಾರಲ್ಲಿ ತಾಳ್ಮೆ ಅತಿಯಾಗಿರುತ್ತೋ ಅವರು ಏನನ್ನಾದರೂ ಕೂಡ ಸಾಧನೆ ಮಾಡ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆನೂ ಮುಖ್ಯ ಮತ್ತೆ ಮೌನ ಕೂಡ ಅಷ್ಟೇ ಮುಖ್ಯ ಆಗುತ್ತಾ. ಯಾಕಂತಂದ್ರೆ ಯಾರು ಏನೇ ಅಂದ್ರೂ ಕೂಡ, ಮೊನ್ನೆ ನೀವೇ ನೋಡಿದ್ರಲ್ವಾ, ಇಶಾನಿ ಅವರು ಬಂದು ಅಷ್ಟೆಲ್ಲ ಮಾತಾಡಿದ್ರು ಕೂಡ ಒಂದು ಮಾತಾಡಿಲ್ಲ, ಮೌನವಾಗಿದ್ರು, ಅಷ್ಟೊಂದು ತಾಳ್ಮೆಯಿಂದ ಇದ್ರು. ಅಂದ್ರೆ ಏನನ್ನಲ್ಲಿ ಬಿಡು ಅನ್ನೋ ತರ ಇದ್ರಲ್ವಾ ಪ್ರತಾಪ್ ಅವರು. ಅವರ ಒಂದು ಆ ತಾಳ್ಮೆಗೆ, ಆ ಒಂದು ಮೌನಕ್ಕೆ ಜನ ಫಿದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಕೊಡ್ಬೇಕಾಗಿದ್ದಂತಹ ಒಂದು ಉತ್ತರವನ್ನು ಈ ಕಡೆ ಹೊರಗಡೆ ಜನ ಕೊಡ್ತಾ ಇದ್ದಾರಲ್ವಾ, ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂದ್ರೆ ಕಮೆಂಟ್ಸ್ ಯಾವ ತರ ಆಗ್ತಿದ್ದಾರೆ ಇಶಾನಿ ಅವ್ರಿಗೆ ಅಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಲ್ವಾ. ಇಲ್ಲಿ ಪ್ರತಾಪ್ ಅವರು ತಾಳ್ಮೆಯಿಂದನೇ ಈ ಒಂದು ಬಿಗ್ ಬಾಸ್ನ ಗೆದ್ದೇ ಬಿಟ್ರ ಅನ್ನೋ ಒಂದು ಖುಷಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರಲ್ಲ, ಅವ್ರ ಫ್ಯಾನ್ಸ್ಗಳು ಅಂದರೆ ಅವ್ರ ಅಭಿಮಾನಿಗಳು ಈ ಒಂದು ಟ್ರೋಫಿ ಅಷ್ಟೇ ಗೆಲ್ಲೋದು ಬಾಕಿ, ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರೋತ್ಸಾಹವನ್ನು, ಪ್ರೀತಿಯನ್ನು ಮತ್ತು ಆಮೇಲೆ ಆ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಾಪ್ ಅವ್ರ ಮೇಲೆ. ಪ್ರತಾಪ್ ಅವ್ರಿಗೆ ಆ ಒಂದು ತಾಳ್ಮೆ, ಆ ಒಂದು ಮೌನ ಇದ್ದಿದ್ಕ ಇಲ್ಲಿ ತನಕ ಬಂದಾರ. ಅಂದರೆ ಸಾಧನೆ ಮಾಡೋದಕ್ಕೆ ಇನ್ನೇನಿದೆ, ಈಗ ಟ್ರೋಫಿ ಅಷ್ಟೇ ಗೆಲ್ಲಬೇಕಾಗಿದೆ. ಅಷ್ಟು ಜನರ ಪ್ರೀತಿ ಗೆದ್ದ ಮೇಲೆ ಟ್ರೋಫಿ ಕೂಡ ಗೆಲ್ಲಬೇಕು, ಇಲ್ಲ ಅಂತಲ್ಲ. ಆದರೆ ಎಷ್ಟು ಜನರ ಮನಸ್ಸನ್ನ ಗೆದ್ದ ಮೇಲೆ ಇನ್ನೇನ್ರಿ, ಇಷ್ಟು ಸಾಕಲ್ವಾ? ಇದೇ ಸಾಧನೆ ಅಲ್ವಾ? ಎಲ್ಲರನ್ನ ಮೆಚ್ಚಿಸೋಕಂತೂ ಸಾಧ್ಯ ಇಲ್ಲ ಈ ಒಂದು ಪ್ರಪಂಚದಲ್ಲಿ. ಆದರೆ ಪ್ರತಾಪ್ ಅವ್ರನ್ನ ನೋಡ್ಬಿಟ್ಟು ಎಷ್ಟೋ ಜನ ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅವರ ಒಂದು ಈ ಸಾಧನೆಗೆ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು, ಅವರ ವ್ಯಕ್ತಿತ್ವಕ್ಕೆ ಇಷ್ಟಪಟ್ಟಿದ್ದಾರೆ. ಆಮೇಲೆ ಅವರು ಈ ಒಂದು ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದು, ಆಮೇಲೆ ಯಾರು ಏನೇ ಅನ್ನಲಿ ಅಂಥೇಳಿ ತಾಳ್ಮೆಯಿಂದ ಇರ್ತಾರಲ್ವ. ಆಮೇಲೆ ಯಾರು ಏನೇ ಅಂದರೂ ಕೂಡ ಜಲ್ದಿ ಹೋಗಿ ಮಾತಾಡಲ್ಲ, ಅವಾಗಿಂದ ಅವಾಗೆ ಆನ್ಸರ್ ಕೊಡೋಕೆ ಹೋಗಲ್ಲ. ಅವರು ಮೌನವಾಗಿರ್ತಾರೆ. ಕಾಲನೇ ಎಲ್ಲದಕ್ಕೆ ಉತ್ತರ ಕೊಡ್ತಾರ ಅಂತ ಹೇಳ್ತಾರಲ್ವ, ಅದು ನಿಜ ಅಂತಲೇ ಅನಿಸುತ್ತಾ ಇಲ್ಲಿ ಪ್ರತಾಪ್ ಅವ್ರನ್ನ ನೋಡಿದರೆ. ಪ್ರತಾಪ್ ಅವರು ಇಲ್ಲಿವರೆಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರು, ಅಷ್ಟೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಂದೆರಡ ಯಪ್ಪ ಆ ಒಂದು ಪ್ಲೇಸಲ್ಲಿ ಬೇರೆ ಯಾರನ್ನು ಇದ್ದಿದ್ರೆ ಇಷ್ಟೊತ್ತಿಗೆ ತಾಳ್ಮೆ ಕಳ್ಕೊಳ್ತಿದ್ರು, ಮೌನವನ್ನು ಕೂಡ ಮುರಿದು ಬಿಡ್ತಿದ್ರು ಅಂತಲೇ ಹೇಳ್ಬೋದು. ಆದರೆ ಪ್ರತಾಪ್ ಅವರ ಒಂದು ತಾಳ್ಮೆ ಇದೆ ಅಲ್ವಾ, ಅದೇ ಇಲ್ಲಿವರೆಗೆ ಅದೇ ಉತ್ತರ ಕೊಡ್ಕೊಂತ ಬಂದಿದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಅಸ್ತ್ರ ಯಾವುದು? ತಾಳ್ಮೆ ಅಲ್ವಾ. ಆ ಒಂದು ತಾಳ್ಮೆಯನ್ನ ತುಂಬಾ ಕರೆಕ್ಟಾಗಿ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂತ ಹೋಗ್ತಿದ್ದಾರೆ ಪ್ರತಾಪ್ ಅವರು ಅಂತಾನೆ ಹೇಳ್ಬೋದು. ಅವ್ರು ಇಲ್ಲಿವರೆಗೂ ಕೂಡ ಅಂದ್ರೆ ತುಂಬಾ ಜನರ ಪ್ರೀತಿಯನ್ನ ಗಳಿಸಿಬಿಟ್ಟಿದ್ದಾರೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ಲ, ಇಶಾನಿ ಅವ್ರನ್ನ ಅಷ್ಟೊಂದು ಜನ ಬಯಕತ್ತಾರ ಕಮೆಂಟ್ಸ್ನಾಗ, ಅಂದ್ರೆ ಪ್ರತಾಪ್ ಅವ್ರನ್ನ ಕಾಗೆ ಅಂತ ಆ ಥರ ಹೇಳಿದ್ದಕ್ಕಾಗಿ. ಇವರ ಒಂದು ತಾಳ್ಮೆ ಇದೆ ಅಲ್ವಾ, 60,000ಕ್ಕಿಂತ ಜಾಸ್ತಿ ಜನ ಕಮೆಂಟ್ಸ್ಗಳು ಆಗ್ತಿದ್ದಾರೆ. ಆ ಒಂದು 60,000 ಜನ ಒಬ್ಬೊಬ್ರು 99 ಓಟ್ಗಳನ್ನು ಹಾಕ್ಕೊಂತ ಬಂದರೆ ಪ್ರತಾಪ್ ಅವ್ರಿಗೆ ಗೆಲ್ತಾರಲ್ವಾ, ಇನ್ನೇನು. ಸೊ ಅಷ್ಟು ಜನ ಈಗ ಪ್ರತಾಪ್ ಅವ್ರನ್ನ ಗೆಲ್ಸೋದೊಂದೇ ಬಾಕಿ ಇದೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಟ್ರೋಫಿಕ್ಕಿನ ಎಲ್ಲರ ಮನಸ್ಸನ್ನ ಗೆಲ್ಲೋದು ಇಂಪಾರ್ಟೆಂಟ್ ಅಂಥೇಳಿ ನನಗೆ ಅನಿಸ್ತಿದೆ. ಹಾಗಾಗಿ ನಿಮ್ಗೆ ಏನು ಅನಿಸ್ತಿದೆ, ನಿಮ್ಮ ಅನಿಸಿಕೆ ಏನು ಕಮೆಂಟ್ನಾಗ ತಿಳಿಸ್ರಿ. ಈಗಾಗಲೇ ಪ್ರತಾಪ್ ಅವರು ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.